ಇನ್ನು ಇತ್ತೀಚೆಗಷ್ಟೇ ಎನ್ಐಎ ಅಧಿಕಾರಿಗಳು ಬೆಂಗಳೂರಿನ ಪರಪ್ಪನಗ್ರಹಾರ ಜೈಲು ಮತ್ತು ಕೋಲಾರದಲ್ಲಿ ದಾಳಿ ಮಾಡಿ ಮೂವರನ್ನು ಬಂಧಿಸಿದ್ರಲ್ಲ, ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಇಂಟ್ರೆಸ್ಟಿಂಗ್ ಸುದ್ದಿ ಈಗ ಬೆಳಕಿಗೆ ಬರ್ತಾ ಇದೆ. ಉಗ್ರ ನಾಜೀರ್ನನ್ನು ಎಸ್ಕೇಪ್ ಮಾಡೋದಕ್ಕೆ ಹಾಕಿದ್ದ ಪ್ಲಾನ್ ಎ ಫ್ಲಾಪ್ ಆದ ಮೇಲೆ ಪ್ಲಾನ್ ಬಿ ರೆಡಿ ಮಾಡಿದ್ರು ಇವರೆಲ್ಲ ಸೇರಿಕೊಂಡು ಅಂತಕ್ಕಂಥ ವಿಚಾರ ಗೊತ್ತಾಗಿದೆ. ಹಾಗಾದರೆ ಏನದು ಪ್ಲಾನ್ ಬಿ ಅಂತ ನೋಡೋಣ ಬನ್ನಿ. ಎನ್ಐಎಯಿಂದ ಮೂವರ ಬಂಧನ ಪ್ರಕರಣ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರ ಬೆಳಕಿಗೆ. ಉಗ್ರರ ಪ್ಲಾನ್ ಎ ಫ್ಲಾಪ್ ಬೆನ್ನಲ್ಲೇ ಪ್ಲಾನ್ ಬಿಗೆ ಸಿದ್ಧತೆ. ವಿದೇಶದಿಂದಲೇ ಸ್ಕೆಚ್ ರೆಡಿ ಮಾಡಿದ್ದ ಶಂಕಿತ ಜುನೈದ್. ಹೌದು, ಎನ್ಐಎ ಅಧಿಕಾರಿಗಳು ಮೂವರು ಶಂಕಿತರನ್ನ ಬಂಧನ ಮಾಡಿದ್ದ ಬೆನ್ನಲ್ಲೇ ಹಲವು ವಿಚಾರಗಳು ಒಂದೊಂದೇ ಹೊರಗೆ ಬರ್ತಿವೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವ ಉಗ್ರ ನಾಜೀರ್ನನ್ನ ಜೈಲಿನಿಂದ ಎಸ್ಕೇಪ್ ಮಾಡಿಸಲು ಪ್ಲಾನ್ ಮಾಡಿದ್ದ ಟೀಮ್ ಕಳೆದ 2 ವರ್ಷಗಳ ಹಿಂದೆ ಸಿಸಿಬಿ ಕೈಗೆ ಸಿಕ್ಕಿಬಿದ್ದಿದ್ರು. ಈ ವೇಳೆ ಕೃತ್ಯಕ್ಕೆ ಬಳಸಲು ರೆಡಿ ಮಾಡಿದ್ದ ಹಲವು ಸ್ಫೋಟಕಗಳನ್ನ ಸಿಸಿಬಿ ಪೊಲೀಸರು ವಶಕ್ಕೆ ಪಡೆದಿದ್ರು. ಇದರಿಂದ ಶಾಕ್ಗೆ ಒಳಗಾದ ಜುನೈದ್ ನಾಜೀರ್ನನ್ನ ಏನಾದ್ರೂ ಮಾಡಿ ಹೊರಗೆ ತರಲೇಬೇಕು ಅಂತ ವಿದೇಶದಿಂದಲೇ ಪ್ಲಾನ್ ಬಿ ತಯಾರು ಮಾಡಿದ್ನಂತೆ. ಎಎಸ್ಐ ಚಾಂದ್ ಪಾಷಾ ಸೇರಿದಂತೆ ಕೆಲವರನ್ನ ಬಳಸಿಕೊಂಡು ಆಸಕ್ತ ಮುಸ್ಲಿಂ ಯುವಕರ ಟೀಮ್ ಕಟ್ಟುವಂತೆ ಸೂಚಿಸಿದ್ದ. ಅಷ್ಟೇ ಅಲ್ಲದೆ ಅದಕ್ಕೆ ಬೇಕಾದ ಹಣಕಾಸಿನ ನೆರವು ಕೂಡ ಅಲ್ಲಿಂದಲೇ ಮಾಡ್ತಿದ್ದ ಅನ್ನೋದು ಗೊತ್ತಾಗಿದೆ. ಅಷ್ಟರಲ್ಲಿ ಎನ್ಐಎ ಅಧಿಕಾರಿಗಳ ಕೈಗೆ ಮೂವರು ಸಿಕ್ಕಿಬಿದ್ದಿದ್ದಾರೆ. ಹಲವರು ಎಸ್ಕೇಪ್ ಆಗಿದ್ದಾರೆ. ಜುನೈದ್ನ ಹುಡುಗರೆಲ್ಲ ಬಹುತೇಕ ಪರಪ್ಪನ ಅಗ್ರಹಾರ ಜೈಲಿನಲ್ಲೇ ಇರೋದ್ರಿಂದ ಹೊಸದಾಗಿ ಆಸಕ್ತ ಯುವಕರನ್ನ ಒಟ್ಟುಗೂಡಿಸಿರೋ ಬಗ್ಗೆ ಅಧಿಕಾರಿಗಳಿಗೆ ಮಾಹಿತಿ ಸಿಕ್ಕಿದೆ. ಹಾಗಾಗಿ ಇವರ ಪ್ಲಾನ್ ಬಿ ಏನಾಗಿತ್ತು, ಇದರಲ್ಲಿ ಯಾರ್ಯಾರು ಇದ್ರು, ಯಾರ ಪಾತ್ರ ಏನಾಗಿತ್ತು ಅನ್ನೋದರ ತೀವ್ರ ತನಿಖೆಗೆ ಇಳಿದಿದ್ದಾರೆ ಎನ್ಐಎ ಅಧಿಕಾರಿಗಳು. ಸದ್ಯ ವೈದ್ಯ ನಾಗರಾಜ್, ನಾಜೀರ್, ಆತನ ಸಹಚರರು ಚಾಂದ್ ಪಾಷಾರನ್ನ ತೀವ್ರ ವಿಚಾರಣೆಗೆ ಒಳಪಡಿಸಿದ್ದು, ಮತ್ತಷ್ಟು ಜನ ಜೈಲಿನಲ್ಲಿ ಇವರಿಗೆ ನೆರವಾಗಿರೋ ಶಂಕೆ ಕೂಡ ವ್ಯಕ್ತವಾಗಿದೆ. ಆ ನಿಟ್ಟಿನಲ್ಲಿ ತನಿಖೆ ಮುಂದುವರೆದಿದ್ದು, ತನಿಖೆಯಿಂದಷ್ಟೇ ಮತ್ತಷ್ಟು ಸ್ಫೋಟಕ ವಿಚಾರಗಳು ಹೊರಗೆ ಬರಬೇಕಿವೆ. ಉಮೇಶ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ.